ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶುದ್ಧ ಅಂತ ಮುಂದಿನ ನಾಮ. ಇದರ ಅರ್ಥ ಪರಿಶುದ್ಧಳು, ಯಾವ ರೀತಿಯ ಕಲ್ಮಶ ಅಥವಾ ಮಾಲಿನ್ಯ ಇಲ್ಲದ ಪರತತ್ವ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ತ್ರಿಗುಣಗಳು ಸತ್ವ ರಜ ತಮ ಅನ್ನುವಂತಹ ತ್ರಿಗುಣಗಳೇನಿವೆ, ಈ ತ್ರಿಗುಣಗಳೇ ಎಲ್ಲ ರೀತಿಯ ಮನೋಕಲ್ಮಶಗಳಿಗೆ ಕಾರಣ. ಈ ಮೂರೂ ಗುಣಗಳ ಮೇಲಾಟದಲ್ಲಿಯೇ ಮನುಷ್ಯರ ಮನಸ್ಸಿನ ಚಂಚಲತೆ ಉಂಟಾಗುವಂಥದ್ದು. ಈ ಮನಸ್ಸಿನ ಚಂಚಲತೆಯ ಕಾರಣದಿಂದಲೇ ಶರೀರದಲ್ಲಿ ಅಥವಾ ಮನಸ್ಸಿನಲ್ಲಿ ಮಾಲಿನ್ಯ ತುಂಬಿಕೊಂಡಿರೋದು. ಇದೇ ಅಜ್ಞಾನದ ಸ್ಥಿತಿ. ಈ ಮೂರೂ ಗುಣಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನೇಯ್ದು ಆ ತ್ರಿಗುಣಗಳ ಬಲೆಯಲ್ಲಿ ನಮ್ಮ ಮನಸ್ಸನ್ನು ಹುದುಗಿಸಿಟ್ಟಿದೆ ಈ ಮಾಯಾಶಕ್ತಿ. ಈ ಮಾಯಾಶಕ್ತಿ ಉತ್ಪತ್ತಿಯಾಗುವಂಥ ಪೂರ್ವದಲ್ಲಿ, ಅಂದರೆ ತ್ರಿಗುಣಗಳು ಉಂಟಾಗುವಂಥ ಮೊದಲಿಗೆ ಪೂರ್ವದಲ್ಲಿ ಶುದ್ಧ ಸ್ವರೂಪಿಣಿಯಾಗಿ ಈ ಶಕ್ತಿ ಇತ್ತಲ್ಲ, ಅದು ಈ ತ್ರಿಗುಣಗಳು ಉಂಟಾದ ಮೇಲೂ ಹಾಗೇ ಇದೆ. ಅವಳು ಶುದ್ಧ ಸ್ವರೂಪಳೆ. ಆದರೆ ಅವಳು ಸೃಷ್ಟಿ ಮಾಡಿದ ಮನಸ್ಸಿನಲ್ಲಿ ಮಾತ್ರ ತ್ರಿಗುಣವನ್ನು ತುಂಬಿಟ್ಟಿದ್ದಾಳೆ. ಈ ಮನಸ್ಸು ಇರೋದು ಮನುಷ್ಯರಿಗೆ ಮಾತ್ರ. ಹಾಗಾಗಿ ಈ ಮನುಷ್ಯರ ಮನಸ್ಸಿನಲ್ಲಿರುವಂತಹ ಈ ತ್ರಿಗುಣಗಳ ಬಲೆಯಲ್ಲಿ, ಈ ತ್ರಿಗುಣಗಳ ಅಲೆಯಲ್ಲಿ ಮನಸ್ಸನ್ನು ತೇಲಿಬಿಟ್ಟು ಆಟ ಆಡ್ತಾ ಇದೆ ಈ ಮಾಯಾಶಕ್ತಿ. ಹಾಗಾಗಿ ಈ ತ್ರಿಗುಣಗಳೆಲ್ಲ ಎಲ್ಲಿವೆಯೋ ಆ ತ್ರಿಗುಣಗಳಿದ್ದಲ್ಲಿ ಮನಸ್ಸಿನ ಕಲ್ಮಶ. ಈ ಮಾತೆ ತ್ರಿಗುಣಾತೀತಳು. ಈ ಶಕ್ತಿಗೆ ಯಾವ ಮನಸ್ಸೂ ಇಲ್ಲ, ಯಾವ ಆಕಾರವೂ ಇಲ್ಲ. ಹಾಗಾಗಿ ಅವಳು ತ್ರಿಗುಣಾತೀತಳು. ಆದ್ದರಿಂದ ಅವಳಿಗೆ ಯಾವ ಕಲ್ಮಶವೇ ಇಲ್ಲ, ಶುದ್ಧ ಸ್ವರೂಪಳು. ತನ್ನ ಸೃಷ್ಟಿಯ ಎಲ್ಲ ಜೀವಿಗಳಲ್ಲಿ ಈ ಗುಣಗಳನ್ನು ತುಂಬಿ ಅವರನ್ನು ಈ ವಿಶ್ವರಂಗದಲ್ಲಿ ಆಟ ಆಡಿಸುವಂತಹ ಇವಳು ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ಅಂತ ಈ ನಾಮದ ವಿವರಣೆ. ಹಾಗೆ ಈ ತ್ರಿಗುಣಗಳಲ್ಲಿ ಮುಳುಗಿ ಕಲ್ಮಶವಾಗಿರುವ ಮನಸ್ಸನ್ನು ಶುದ್ಧೀಕರಿಸೋದು ಹೇಗೆ ಅಂತಲೂ ಈ ಶುದ್ಧ ಅನ್ನುವಂಥ ನಾಮ ತನ್ನೊಳಗಿನಿಂದ ಒಂದು ಸಂಕೇತವನ್ನು ಅಥವಾ ಸೂಚನೆಯನ್ನು ನಮಗೆ ಕೊಡ್ತಾ ಇದೆ. ನಮ್ಮ ಮನಸ್ಸನ್ನು, ಅಂದರೆ ತ್ರಿಗುಣಗಳಿಂದ ಕಲುಷಿತವಾದ ನಮ್ಮ ಮನಸ್ಸನ್ನು ಆದಷ್ಟು ಪ್ರಯತ್ನಪೂರ್ವಕವಾಗಿ ಆ ಭಗವತಿಯ ಧ್ಯಾನದಲ್ಲಿ ಅಥವಾ ನಾಮ ಸಂಕೀರ್ತನೆ ಅಥವಾ ಪಠನೆ, ಹೀಗೆ ಯಾವುದೋ ಒಂದು ವಿಷಯದಲ್ಲಿ ಭಗವತಿಯಲ್ಲೇ ತೊಡಗಿಸೋದ್ರಿಂದ ನಾವು ಕೂಡ ಶುದ್ಧರಾಗಬಹುದು ಅನ್ನುವಂಥ ಸೂಚನೆ ಈ ನಾಮದಲ್ಲಿದೆ. ಜಪಾ ಪುಷ್ಪನಿಭಾಕೃತಿ ಅಂತ ಮುಂದಿನ ನಾಮ. ಇದರ ಅರ್ಥ ಏನು ಅಂತಂದರೆ ದಾಸವಾಳ ಹೂವಿನ ಕಾಂತಿಯಂತೆ ಇರುವವಳು. ಜಪಾಪುಷ್ಪ ಅಂದರೆ ದಾಸವಾಳ ಹೂವು. ದಾಸವಾಳ ಹೂವು ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಅಂತ ಹೇಳ್ತಾರೆ. ಈ ದಾಸವಾಳ ಹೂವು ಸಾಮಾನ್ಯವಾಗಿ 5 ಎಸಳುಗಳು ಇರ್ತವೆ ಅಲ್ವಾ. ಅಜಪಾಜಪ ಸ್ವರೂಪಿಯಾದ ಈ ಚೈತನ್ಯ ಸ್ವರೂಪಿಯಾದ ದೇವಿ ಜಪಾಪುಷ್ಪದಂತೆ ನಮ್ಮ ಪಂಚಭೂತಾತ್ಮಕವಾದ ಪಂಚಕೋಶಗಳುಳ್ಳ ಈ ಶರೀರದಲ್ಲಿ ಈ ಶರೀರವನ್ನು ಬೆಳಗುವ ಚೈತನ್ಯಾತ್ಮಕವಾದ ಪ್ರಾಣತತ್ವವೇ ಅಂತ ಈ ನಾಮ ಹೇಳ್ತಾ ಇದೆ. ಈ ಪ್ರಾಣಶಕ್ತಿ ನಮ್ಮೊಳಗೆ ಮೂಗಿನ ಮೂಲಕ ಸಂಚಾರ ಮಾಡುವಾಗ ಸೋಹಂ ಸೋಹಂ ಅಂತ ಸ್ವರಯುಕ್ತವಾಗಿ ಈ ಪಂಚಭೂತದಿಂದಾದಂಥ ದೇಹಕ್ಕೆ ಜೀವ ಸಂಚಾರ ಪ್ರಾರಂಭವಾದಂದಿನಿಂದ ಸಾಯುವವರೆಗೆ ನಡೀತಾ ಇರ್ತದೆ ಅಲ್ವಾ. ಇದನ್ನೇ ಅಜಪಾಜಪ ಅಂತ ಹೇಳ್ತಾರೆ. ದೇಹ ಜಪಾಪುಷ್ಪದಂತೆ, ಅಂದರೆ ನಮ್ಮ ದೇಹ ಈ ದಾಸವಾಳ ಹೂವಿನ ಎಸಳುಗಳು ಅಂತ ಹೇಳ್ತೀವಲ್ವಾ, ಅವು 5 ಏನಿರ್ತದೆ ಅದೇ ರೀತಿ ಪಂಚಭೂತಗಳು, ಪಂಚಕೋಶಗಳು, ಪಂಚಪ್ರಾಣಾದಿಗಳಿಂದ ಮಾಡಲ್ಪಟ್ಟಿದೆ. ಜಪಾಪುಷ್ಪದಲ್ಲಿನ
ಪಂಚ ಹಸಿರಿನ ಆಧಾರ ತತ್ವ. ಅಂದರೆ ಈ ಎಸಳುಗಳು ಎಲ್ಲಿಂದ ಹುಟ್ಟುತ್ತವೆಯೋ ಈ ದಾಸವಾಳ ಹೂವಿನಲ್ಲಿ, ಅದಕ್ಕೊಂದು ಹಸಿರು ಆಧಾರ ತತ್ವ ಇರ್ತದೆ ಅಲ್ವಾ, ಗ್ರಿಪ್ಪು. ಆ ಎಸಳುಗಳೆಲ್ಲ ಒಂದು ಕಡೆ ಸೇರ್ಕೊಂಡಿರ್ತವೆಯಲ್ಲ, ಅದರನ್ನು ಒಂದು ತೊಟ್ಟಿನ ಹತ್ತಿರ ಇರುವಂಥ ಒಂದು ಸಣ್ಣ ಹಸಿರು ಹೂವಿನಂತಹ ಗ್ರಿಪ್ಪು ಅದನ್ನು ಹಿಡಿದಿಡ್ತದೆ ಅಲ್ವಾ. ಆ ರೀತಿ ಆಧಾರ ತತ್ವವಾಗಿ ಈ ಪಂಚಭೂತಗಳಿಂದಾದಂಥ ಪಂಚಭೂತ, ಪಂಚಕೋಶ, ಪಂಚಪ್ರಾಣಾದಿಗಳು, ಈ ಎಲ್ಲ ಪಂಚ ಅಂತ ಬರ್ತದಲ್ಲ, ಈ ರೀತಿ ಪಂಚತತ್ವಗಳಿಂದಾದಂಥ ಈ ಶರೀರಕ್ಕೆ ಅವಳೇ ಆಧಾರ, ಅವಳೇ ಆಶ್ರಯ, ಅವಳೇ ಅಧಿಷ್ಠಾನ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ದೇಹವೆಂಬ ಜಪಾಪುಷ್ಪದಲ್ಲಿ ಅಜಪಳಾಗಿ ಇರುವ ಮಾತೆ ಎಂಬುದನ್ನು ಈ ನಾಮ ಸೂಚಿಸ್ತಾ ಇದೆ. ಇದನ್ನು ಅಂದರೆ ಈ ತತ್ವವನ್ನು ಅರಿತೇ ಈ ಯೋಗಿಗಳು ಈ ಸೋಹಂ ಅನ್ನುವಂತಹ ನಮ್ಮ ಉಸಿರಾಟದ ಸ್ಥಿತಿಯನ್ನು ಅಜಪಾ ಸ್ಥಿತಿ ಅಂತ ಹೇಳ್ತೀವಲ್ಲ, ಈ ಅಜಪಾ ಸ್ಥಿತಿಯನ್ನು ಗಮನಿಸಿ ಆ ಜಪವನ್ನು ಮಾಡ್ತಾ ಮಾಡ್ತಾ ಯೋಗಿಗಳು ಮುಕ್ತರಾಗ್ತಾರೆ. ಇದನ್ನು ಜಪಿಸಿಯೇ ಮನುಷ್ಯರು ಸಕಲ ಪಾಪ ಮುಕ್ತರೂ ಆಗಬಹುದು ಅಂತ ಉಪನಿಷತ್ ಹೇಳುತ್ತೆ. ಹಾಗಾಗಿ ಈ ಜಪಾಪುಷ್ಪ ಅನ್ನುವಂಥದ್ದು ದೇವಿಗೆ ಹೇಗೆ ಪ್ರಿಯವೋ ಹಾಗೆ ಈ ಜಪ ಅನ್ನುವಂತಹ ಜಪದಿಂದ, ನಮ್ಮ ಉಸಿರಾಟದಲ್ಲೇ ಇರುವಂತಹ ಸ್ವರವನ್ನು ಗಮನಿಸಿ ಮಾಡುವಂತಹ ಜಪದಿಂದ ಅಥವಾ ಆ ಗಮನದಿಂದ ಆಗುವಂತಹ ಜಪದಿಂದ ನಾವು ಜೀವನ್ಮುಕ್ತರಾಗಬಹುದು ಅನ್ನೋ ಸೂಚನೆಯನ್ನು ಈ ನಾಮ ಕೊಡ್ತಾ ಇದೆ. ಇದನ್ನು ಸ್ಪಷ್ಟವಾಗಿ ವಿಚಾರ ಮಾಡಿ ತಿಳ್ಕೋಬೇಕು. ಓಜೋವತಿ ಅಂತ ಮುಂದಿನ ನಾಮ. ಓಜೋವತಿ ಅಂದರೆ ಓಜಸ್ಸುಳ್ಳವಳು, ತೇಜಸ್ಸುಳ್ಳವಳು ಅಂತ ಅರ್ಥ. ಓಜಸ್ಸು ಅನ್ನೋದಕ್ಕೆ ತೇಜಸ್ಸು, ಬಲ, ಕಾಂತಿ, ದೀಪ್ತಿ ಹಾಗೂ ಇಂದ್ರಿಯ ಸಾಮರ್ಥ್ಯ ಹೀಗೆಲ್ಲ ಅರ್ಥ ಇದೆ. ಈ ಎಲ್ಲವೂ ಭಗವತಿಯಲ್ಲಿ ಸಮಾಹಿತಗೊಂಡಿದ್ದರಿಂದ ಅವಳು ಓಜೋವತಿ. ಜೊತೆಗೆ ಯಾರು ಆ ತಾಯಿಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೂ ಕೂಡ ಇವಳು ಆ ತೇಜಸ್ಸನ್ನು ನೀಡುವವಳು ಅಂತ ಅರ್ಥ. ಮುಂದಿನ ನಾಮ ದ್ಯುತಿಧರ. ಇದರ ಅರ್ಥವೂ ಕೂಡ ಕಾಂತಿಯುತವಾದವಳು, ಕಾಂತಿಯುಳ್ಳವಳು ಅಂತ. ಎಲ್ಲ ವಸ್ತುಗಳ ನಿಜವಾದ ಅಂತಃಸತ್ವ ಅದರೊಳಗಿನ ಈ ಪ್ರಕಾಶವೇ. ಎಲ್ಲ ವಸ್ತುಗಳ ನಿಜವಾದ ಅಂತಃಸತ್ವ ಅಂತಂದರೆ ಅವುಗಳೊಳಗಿರುವಂತಹ ಈ ಮಾತೆ ಅನ್ನುವಂತಹ ಪ್ರಕಾಶವೇ ದ್ಯುತಿ. ಆ ಒಳಕಾಂತಿ, ಒಳಚೈತನ್ಯವೇ ಶ್ರೀಮಾತೆಯಾದ್ದರಿಂದ ಅವಳಿಗೆ ದ್ಯುತಿಧರ ಅನ್ನುವಂಥ ನಾಮ. ತಮೇವ ಭಾಂತಂ ಅನುಭಾತಿ ಸರ್ವಂ ಅನ್ನುವಂತಹ ಶ್ರುತಿವಾಕ್ಯ ಅವಳನ್ನು ಅನುಸರಿಸಿಯೇ ಈ ಲೋಕದ ಬೆಳಕಿನ ಮೂಲಗಳೆಂದು ನಾವು ಕರೆಯುವಂತಹ ಸೂರ್ಯ, ಚಂದ್ರ, ಅಗ್ನಿಯಾದಿಯಾಗಿ ಬೆಳಕನ್ನು ನೀಡುವಂಥದ್ದು ಅಂತ ಹೇಳ್ತವೆ. ಈ ವಿಷಯವನ್ನು ಭಗವದ್ಗೀತೆಯು ಸ್ಪಷ್ಟೀಕರಿಸ್ತದೆ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ ಅಂತ. ಹಾಗಾಗಿ ಸ್ವತಃ ಬೆಳಕಾದಂಥ ಈ ದೇವಿಯೇ ಬೆಳಕನ್ನು ಲೋಕಕ್ಕೆ ಕೊಡುವ ಬೆಳಕಿನ ಆಕರಗಳೇನಿವೆ ಆ ಆಕರಕ್ಕೆಲ್ಲ ಬೆಳಕನ್ನು ನೀಡುವವಳು. ಸ್ವತಃ ಅವಳೇ ದ್ಯುತಿಧರ, ಸ್ವಯಂ ಪ್ರಕಾಶ. ಆ ಸ್ವಯಂ ಪ್ರಕಾಶದಿಂದಲೇ ಈ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳಾದಿಯಾಗಿ ಎಲ್ಲ ಬೆಳಕಿನ ಕಾಯಗಳು ಕೂಡ ಬೆಳಕನ್ನು ಪಡೆದಂಥದ್ದು ಅಂತ ಈ ನಾಮ ಹೇಳ್ತಾ ಇದೆ. ಯಜ್ಞರೂಪ, ಇದರ ಅರ್ಥ ಯಜ್ಞರೂಪಳು. ಈ ಮಾತೆ ಯಜ್ಞರೂಪದಲ್ಲಿರುವವಳು ಅಂತ. ಯಜ್ಞ ಅಂತಂದರೆ ಒಂದು ಪ್ರಕಾರ ನಮಗೆ ಗೊತ್ತಿದೆ ಅಲ್ವಾ. ಈ ಯಜ್ಞ ಅಂತಂದರೆ ತ್ಯಾಗ, ಸಮರ್ಪಣೆ ಅಂತೆಲ್ಲ ಅರ್ಥ ಇದೆ. ಆದರೆ ಪ್ರತಿ ಕ್ಷಣವೂ ಈ ಸೃಷ್ಟಿಯಲ್ಲಿ ನಡೆಯುವ ಪ್ರಕ್ರಿಯೆಗಳೆಲ್ಲ ಯಜ್ಞಭಾವದ ಕರ್ಮಗಳೇ. ನಮ್ಮ ಬದುಕಿನಲ್ಲೂ ಕೂಡ ನಡೆಯುವಂಥ ಎಲ್ಲ ಕರ್ಮವೂ ಕೂಡ ಯಜ್ಞಭಾವದ ಕರ್ಮ. ಯಾಕೆಂದರೆ ಸೃಷ್ಟಿ ಆಗಿದ್ದೇ ಯಜ್ಞಭಾವದಲ್ಲಿ, ಸಮರ್ಪಣಾ ಭಾವದಲ್ಲಿ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಕರ್ಮಯೋಗದಲ್ಲಿ ಹೇಳ್ತಾನೆ. ಆ ಯಜ್ಞವೇ ವಿಷ್ಣು ಸ್ವರೂಪ. ಯಜ್ಞೋ ವೈ ವಿಷ್ಣು ಅಂತ ಶ್ರುತಿಯ ಮಾತು. ಆ ವಿಷ್ಣು ಬೇರೆ ಅಲ್ಲ, ಈ ದೇವಿ ಬೇರೆ ಅಲ್ಲ. ಹಾಗಾಗಿ ಈ ದೇವಿ ವಿಷ್ಣು ಸ್ವರೂಪಳೇ. ಆದ್ದರಿಂದ
ಎಲ್ಲವೂ ಅವಳಿಂದಲೇ ಸೃಷ್ಟಿಯಾಗಿ ಅವಳಲ್ಲೇ ಬೆಳೆದು ಅವಳಲ್ಲೇ ಲಯ ಹೊಂದುವ ಯಜ್ಞಸ್ವರೂಪಿ ಪ್ರಕ್ರಿಯೆ ಈ ಸೃಷ್ಟಿಯಾದ್ದರಿಂದ ಈ ದೈವಲೀಲಾ ವಿನೋದವನ್ನು ಯಜ್ಞರೂಪ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಇದನ್ನು ಬ್ರಹ್ಮಯಜ್ಞ ಅಂತ ಕರೆದಿದ್ದಾರೆ. ಹಾಗಾಗಿ ಇದೇ ವಿಷಯವನ್ನು ಯಜ್ಞರೂಪ ಅನ್ನುವಂಥ ನಾಮ ಹೇಳ್ತಾ ಇದೆ. ವಿಷ್ಣು ಸಹಸ್ರನಾಮದಲ್ಲೂ ಈ ಯಜ್ಞಕ್ಕೆ ಸಂಬಂಧಪಟ್ಟ ಅನೇಕ ನಾಮಗಳು ಬರ್ತವೆ ಅಲ್ವಾ? ಯಜ್ಞ, ಪ್ರದ್ಯಜ್ಞ, ಕೃದ್ಯಜ್ಞಿ ಅಂತ. ಅದೇ ಅರ್ಥದಲ್ಲಿ ಇಲ್ಲಿ ಯಜ್ಞರೂಪ ಅನ್ನುವಂಥ ನಾಮ ತೆರೆದುಕೊಳ್ತಾ ಇದೆ. ಪ್ರಿಯವ್ರತ ಅಂತ ಮುಂದಿನ ನಾಮ. ವ್ರತಗಳು ಪ್ರಿಯಳಾಗಿರುವವಳು ಅಂತ ಈ ನಾಮದ ಅರ್ಥ. ಈ ವ್ರತಗಳು ದೇವಿಗೆ ಪ್ರಿಯ. ಯಾವುದೇ ದೇವತೆಯನ್ನು ಉದ್ದೇಶಿಸಿ ಬೇಕಾದರೂ ವ್ರತ ಮಾಡಲಿ, ಅವೆಲ್ಲವೂ ಈ ದೇವಿಗೆ ಪ್ರೀತಿಯೇ. ಯಾಕೆ ಅಂತಂದರೆ ಆ ಎಲ್ಲ ದೇವತೆಗಳಲ್ಲೂ ಮೂಲ ಚೈತನ್ಯವಾಗಿ ಇದೇ ದೇವಿಯೇ ಇದ್ದಾಳೆ. ಈ ವಿಷಯವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾ ತಾಮೇವ ವಿದಧಾಮ್ಯಹಂ ಅಂತ. ಅಂದರೆ ಭಕ್ತನಾದವನು ಯಾವ ಯಾವ ದೇವರನ್ನು ಅಥವಾ ಯಾವ ಯಾವ ದೈವಿ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸ ಬಯಸ್ತಾನೋ ಅವನಿಗೆ ಅದೇ ಶ್ರದ್ಧೆಯು ಸ್ಥಿರವಾಗಿ ನಿಲ್ಲುವಂತೆ ನಾನೇ ಮಾಡ್ತೀನಿ, ಮತ್ತು ಆ ದೇವರ ರೂಪದಲ್ಲಿದ್ದು ನಾನೇ ಅವನಿಗೆ ಫಲವನ್ನು ಕೊಡ್ತೇನೆ ಅಂತ ಈ ಮಾತಿನ ಅರ್ಥ. ಅಲ್ಲಿ ಕೃಷ್ಣ, ಇಲ್ಲಿ ಭಗವತಿ, ಎರಡೂ ಒಂದೇ ತತ್ವ. ಹಾಗಾಗಿ ಆ ಕೃಷ್ಣನ ಮಾತೇ ಇಲ್ಲಿ ಭಗವತಿಯ ಮಾತು ಅಂತ ನಾವು ತಗೋಬೇಕು. ಇದೇ ಅರ್ಥವನ್ನು ಈ ಪ್ರಿಯವ್ರತ ಅನ್ನುವಂಥ ನಾಮ ಹೇಳ್ತಾ ಇದೆ. 148ನೇ ಶ್ಲೋಕ. ದುರಾರಾಧ್ಯ ದುರಾದರ್ಶ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ದುರಾರಾಧ್ಯ. ಕಷ್ಟಪಟ್ಟು ಆರಾಧನೆ ಮಾಡಬೇಕಾದವಳು ಇವಳು. ಅಂದರೆ ಇದರ ಅರ್ಥವನ್ನು ಸರಿಯಾಗಿ ತಿಳ್ಕೋಬೇಕು. ಕಷ್ಟಪಟ್ಟಾದರೂ ಇವಳನ್ನು ಆರಾಧನೆ ಮಾಡಲೇಬೇಕು ಅಂತ. ಯಾರು ದುಷ್ಟರೋ, ಯಾರು ದುಷ್ಕರ್ಮಿಗಳೋ, ಯಾರು ವ್ಯಸನಕಾರರೋ, ಅರಿಷಡ್ವೈರಿಗಳ ಪ್ರಭಾವವನ್ನು ತಮ್ಮ ಮನಸ್ಸಿನಿಂದ ದೂರ ಮಾಡಿಕೊಳ್ಳಲಿಕ್ಕೆ ಯಾರಿಗೆ ಸಾಧ್ಯ ಇಲ್ವೋ, ಚಿತ್ತಶುದ್ಧಿಯನ್ನು ಗಳಿಸಲಿಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅಂಥವರಿಗೆ ಈ ಮಾತೆ ಸಿಗುವಂಥದ್ದು ತುಂಬ ಕಷ್ಟ ಅಂತ. ಹಾಗಾಗಿ ಚಪಲೇಂದ್ರಿಯಾಣಾಂ ದುಃಖೇನ ಆರಾಧಿತು ಅಶಕ್ಯ ಅನ್ನುವಂಥ ಮಾತಿದೆ. ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳದಂತೆ ಪೂರ್ವ ಪುಣ್ಯ ಇಲ್ಲದೇ ಇದ್ದವರಿಗೆ ಈ ಮಾತೆಯನ್ನು ಆರಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಶಂಕರಾಚಾರ್ಯರ ಈ ಶ್ಲೋಕದ ಸಾಲು ಈ ದುರಾರಾಧ್ಯ ಅನ್ನುವಂಥ ನಾಮಕ್ಕೆ ಸರಿಯಾಗಿ ಆಚಾರ್ಯರು ವಿವರಣೆ ಬರೆದಂತಿದೆ. ಭಗವದ್ಗೀತೆಯಲ್ಲೂ ಇಂಥದ್ದೇ ಒಂದು ಮಾತಿದೆ. ಯಾರಿಗೆ ಪೂರ್ವ ಪುಣ್ಯ ಇರೋದಿಲ್ವೋ ಅಂಥವರಿಗೆ ದೇವರ ಆರಾಧನೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದೇ ಅರ್ಥದಲ್ಲಿ ಈ ದುರಾರಾಧ್ಯ ಅನ್ನುವಂಥ ನಾಮ ತೆರೆದುಕೊಳ್ತಾ ಇದೆ. ಮುಂದಿನ ನಾಮ ದುರಾದರ್ಶ. ದುರಾರಾಧ್ಯ ಅಂತ ನಾಮ ಬಂದಿತ್ತಲ್ಲ, ಸಾಧಾರಣವಾಗಿ ಅದೇ ಅರ್ಥವನ್ನು ಕೊಡುವಂಥದ್ದು. ಸುಲಭಕ್ಕೆ ಒಲಿಯದವಳು ಅಂತಲೂ ಅರ್ಥ, ಅಥವಾ ತಡೆಯಲಾಗದವಳು. ಒಲಿದರೂ ಕೂಡ ಅವಳನ್ನು ನಿಲ್ಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ವೋ, ಈ ದೇವಿಯಲ್ಲಿ ಆಸಕ್ತಿ ಇಲ್ವೋ ಅಂಥವರಿಗೆ ಎಂದೂ ಒಲಿಯೋದಿಲ್ಲ. ಒಮ್ಮೆ ಅವರಿಗೆ ಒಲಿದ್ರೂ ಕೂಡ ಇವಳು ನಿಲ್ಲಲಾರದವಳು. ಬಲಾತ್ಕಾರವಾಗಿ ಆಕೆಯನ್ನು ತಿಳಿಯುವುದಂತೂ ಹೀಗಿದ್ದಾಗ ದೂರವೇ ಉಳಿಯಿತು ಅಲ್ವಾ? ಹಾಗಾಗಿ ಕುಂಡಲಿನಿ ಜಾಗೃತಿ ಮಾಡ್ಕೋತೇವೆ ಅಂತ ಈ ಯೂಟ್ಯೂಬ್ಗಳೆಲ್ಲ ತುಂಬ ಬರ್ತಾ ಇರ್ತವೆ. ಅಂಥದ್ರಿಂದೆಲ್ಲ ಹೋಗಬಾರ್ದು. ಯಾಕೆಂದರೆ ಇವಳು ದುರಾದರ್ಶ, ಸುಲಭಕ್ಕೆ ಒಲಿಯೋದಿಲ್ಲ, ಮತ್ತು ಒಂದು ವೇಳೆ ಒಲಿದ್ರೂ ಕೂಡ ಅವಳನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಶರೀರದ ಮೇಲೆ, ಮನಸ್ಸಿನ ಮೇಲೆ ವಿಪರೀತ ಪರಿಣಾಮಗಳಾಗಿ ಬಿಡ್ತವೆ. ಹಾಗಾಗಿ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲೇ ಇಂಥದ್ದೆಲ್ಲ ಸಾಧನೆಯನ್ನು ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಯಾರಿಗೆ ಆಸಕ್ತಿ ಇಲ್ವೋ ಅಥವಾ ಪ್ರಾಪಂಚಿಕ ವ್ಯವಹಾರಗಳೇ ಇಷ್ಟವೋ, ಈ ಭೋಗಾಸಕ್ತ ಜೀವನದಲ್ಲೇ ಇರಬಯಸ್ತಾರೋ ಅಂಥವರಿಗೂ ಕೂಡ ಸುಲಭದ ಸಾಧನೆಗೆ ಇವಳು ಒಲಿಯದವಳು ಅಂತ ಈ ದುರಾರಾಧ್ಯ, ದುರಾದರ್ಶ ಅನ್ನುವಂಥ ನಾಮಗಳೆಲ್ಲ ಹೇಳ್ತಾ ಇವೆ. ಮುಂದಿನ ನಾಮ
ಪಾಟಲಿ ಕುಸುಮಪ್ರಿಯ, ಪಾಟಲಿ ಪುಷ್ಪಪ್ರಿಯಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಪಾಟಲಿ ಕುಸುಮ ಅಂತಂದರೆ ಕೆಂಪು ಬಿಳುಪು ಮಿಶ್ರಿತವಾದ ಕೆಂಪು ಬಣ್ಣ ಏನಿರ್ತದೆ ನೋಡಿ, ಒಂದು ರೀತಿ ಪಿಂಕ್ ಕಲರ್ ಅಂತ ಹೇಳ್ತೀವಲ್ವಾ, ಕುಂಕುಮ ಮತ್ತು ರಂಗೋಲಿ ಎರಡನ್ನು ಬೆರೆಸಿದಾಗ ಒಂದು ರೀತಿ ಬಣ್ಣ ಉಂಟಾಗ್ತದಲ್ಲ, ಆ ರೀತಿ ಪಿಂಕು. ಆ ಬಣ್ಣದ ಪುಷ್ಪಗಳು ಯಾವುದಿದೆಯೋ ಅವೆಲ್ಲವೂ ಕೂಡ ಪ್ರಿಯಳಾದಂಥವಳು ಅಂತ. ಕಮಲದ ಹೂವಿನ ಬಣ್ಣ, ಕೆಂಪು ಕಮಲದ ಹೂವಿರ್ತದಲ್ಲ ಆ ಬಣ್ಣ, ಮತ್ತು ಗುಲಾಬಿ ಹೂ, ಇವೆಲ್ಲ ಕೂಡ ಅವಳಿಗೆ ಪ್ರೀತಿಯೇ. ಇದೆಲ್ಲವೂ ಪಾಟಲಿ ಕುಸುಮ ಅಂದರೆ ಪಾಟಲ ವರ್ಣದಲ್ಲಿ ಇರುವಂಥದ್ದು ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಪಾಟಲಿ ಕುಸುಮ ಪ್ರಿಯ ಅನ್ನುವಂಥ ನಾಮ ಅವಳಿಗೆ ಬಂದಿದೆ. ಮಹತಿ ಅಂತ ಮುಂದಿನ ನಾಮ. ಇದರ ಅರ್ಥ ಮಹತ್ತಾದವಳು, ಮಹತ್ ಪರಿಮಾಣ ಉಳ್ಳವಳು ಅಂತ. ಇಡೀ ವಿಶ್ವದಲ್ಲೆಲ್ಲ ನೆಲೆಯಾಗಿ ಎಲ್ಲ ವಸ್ತು ಎಲ್ಲ ಜೀವರಾಶಿಗಳಲ್ಲೂ ಇದ್ದು ಅದೆಲ್ಲವನ್ನು ಮೀರಿಯೂ ಇರುವಂಥ ಚೈತನ್ಯ ಇವಳಾದ್ದರಿಂದ ಮಹತಿ ಅಂತ ಅವಳಿಗೆ ಹೆಸರು. ಅವಳ ಅಳತೆ ಪರಿಮಾಣ ಎಷ್ಟೆಂದು ಅವಳಿಗಾದರೂ ಗೊತ್ತಿದೆಯೋ ಇಲ್ವೋ ಹಾಗಿದೆ ಈ ಮಾತೆಯ ವಿಸ್ತಾರ, ವಿರಾಟ್ ಸ್ವರೂಪ. ಇಷ್ಟು ದೊಡ್ಡವಳಾಗಿ ಎಲ್ಲೆಲ್ಲೂ ಎಲ್ಲರಲ್ಲೂ ಇದ್ದರೂ ಮನಸ್ಸು ಸೂಕ್ಷ್ಮವಾಗಿ ಅಂತರ್ಮುಖವಾಗದೇನೆ ಆಕೆಯ ದರ್ಶನ ಆಗೋದೇ ಇಲ್ಲ. ಆತ್ಮದರ್ಶನದಲ್ಲೇ ದೇವಿಯ ದರ್ಶನವನ್ನು ನಿಜವಾಗಿ ಮಾಡ್ಕೋಬೇಕು. ಹಾಗಾಗಿ ಅವಳು ಮಹತಿ, ಮಹತ್ತತ್ವ. ಇಷ್ಟು ಮಹತ್ತಾಗಿದ್ದರೂ ಸೂಕ್ಷ್ಮವಾಗಿ ಆ ಮಹತ್ತತ್ವವನ್ನು ದರ್ಶನ ಮಾಡಿಕೊಳ್ಳುವುದೇ ಅವಳ ವಿಶೇಷತೆ. ಮತ್ತು ಇನ್ನೊಂದು ಅರ್ಥ ಇದೆ. ನಾರದ ಮುನಿಯ ವೀಣೆ ಹೆಸರೂ ಕೂಡ ಮಹತಿ ಅಂತ. ಈ ಮಹಾಜ್ಞಾನಿ ಭಕ್ತರಾದ ನಾರದ ಮುನಿಗಳ ಮನಸ್ಸಿನ ಭಗವತ್ ಪ್ರೇಮ ಭಾವದ ಸ್ಪಂದನಕ್ಕೆ ಸರಿಯಾಗಿ ಅವರ ಕೈಯಲ್ಲಿ ಮಿಡಿಯುವ ಈ ಮಹತಿ ಅನ್ನುವಂಥ ವೀಣಾರೂಪಿಯೂ ಕೂಡ ಈ ಮಾತೆಯೇ ಅಂತ ಈ ನಾಮ ಹೇಳ್ತಾ ಇದೆ. ಸದಾ ನಾರಾಯಣ ನಾಮ ಸಂಕೀರ್ತನೆ ಮಾಡ್ತಾ ಇರುವಂಥವರು ಈ ನಾರದ ಮಹರ್ಷಿಗಳು ಅಲ್ವಾ. ಅವರ ಮುಖಾರವಿಂದದಿಂದ ಹೊರಹೊಮ್ಮುವ ನಾಮದ ಜೊತೆಗೆ ಅವರ ಶ್ರೀಕರಗಳಿಂದ ಝೇಂಕರಿಸುವ ಈ ಮಹತಿ ವೀಣಾನಾದವು ತಾನೂ ಮಿಡಿಯಲ್ಪಟ್ಟು ತಾನೂ ನಾರದರ ಮಾತಿಗೆ ಅಥವಾ ನಾರದರ ನಾಮ ಸಂಕೀರ್ತನೆಗೆ ಸಂವಾದಿಯಾಗಿ ಆ ರೀತಿಯಲ್ಲಿ ಸದಾ ನಾರಾಯಣನನ್ನು ಸ್ಮರಿಸುವ ನಾರಾಯಣೀ ರೂಪದ ವೀಣೆ ಅಂತ ಈ ಮಹತಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಅಂದರೆ ನಾರದರ ಜೊತೆ ಜುಗಲ್ಬಂದಿ ಈ ವೀಣೆಗೆ. ಇದರನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಈ ನಾರಾಯಣನ ನಾಮ ಸದಾ ನಮ್ಮ ಹೃದಯದಿಂದ ಮಿಡಿತಾ ಇದ್ದರೆ, ನಾರದರ ಬಾಯಲ್ಲಿ ಹೇಗೆ ನಾರಾಯಣನ ನಾಮ ಮಿಡಿತಾ ಇರ್ತದೆಯೋ ಅದೇ ರೀತಿ ನಮ್ಮ ಹೃದಯದಿಂದ ಈ ನಾಮಸ್ಮರಣೆ ಮಿಡಿತಾ ಇದ್ದರೆ ಆಗ ನಮ್ಮ ಹೃದಯಕ್ಕೆ ನಿಜವಾಗಿ ಮಹತ್ ಸ್ಥಿತಿ ಅಂತ ಈ ಮಹತಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಮೇರು ನಿಲಯ. ಮೇರು ಪರ್ವತದಲ್ಲಿ ನೆಲೆಸಿರುವವಳು ಅಂತ ಈ ನಾಮದ ಅರ್ಥ. ಮೇರು ಪರ್ವತ ಅಂತಂದರೆ ಕೈಲಾಸ ಪರ್ವತವೆಂದು ಪ್ರಸಿದ್ಧವಾದ ಮಾನಸ ಸರೋವರದ ಬಳಿ ಇರುವಂತಹ ಮಹಾ ಮೇರು ಪರ್ವತ ಅಂತ ಪೌರಾಣಿಕ ಅರ್ಥ. ಇದರಲ್ಲಿ ಆ ಕೈಲಾಸದಲ್ಲಿ ಶಿವನೊಡನೆ ವಾಸಿಸುವ ಪಾರ್ವತಿ ಮಾತೆ ಇವಳು ಅಂತ ಈ ಮೇರು ನಿಲಯ ಅನ್ನೋ ನಾಮವನ್ನು ಅರ್ಥೈಸಬಹುದು. ಇನ್ನೊಂದು ಅರ್ಥ ಅಂತಂದರೆ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿನ ಬಿಂದುವನ್ನು ಮಹಾಮೇರು ಅಂತ ಕರೀತಾರೆ. ಈ ಮೇರುವಿನಲ್ಲಿ 16 ನಿತ್ಯ ದೇವತೆಯರೊಡಗೂಡಿ, ಅಂದರೆ ನಿತ್ಯ ಷೋಡಶಿಕಾ ರೂಪ ಅಂತ ಒಂದು ನಾಮ ಬಂದಿತ್ತಲ್ಲ, ಆ ನಾಮದಲ್ಲಿ 16 ನಿತ್ಯಾದೇವಿಯರನ್ನು ಹೆಸರಿಸಲಾಗಿತ್ತಲ್ವ. ಆ ನಿತ್ಯಾದೇವತೆಯರೊಡಗೂಡಿ ಶಿವೈಕ್ಯ ಸ್ಥಿತಿಯಲ್ಲಿನ ಶ್ರೀಮಾತೆ ಅಂತ ಅರ್ಥ. ಅಂದರೆ ಆ ನಿತ್ಯ ದೇವತೆಯರೊಡಗೂಡಿ ಶಿವೈಕ್ಯ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಈ ಮಾತೆ ಶ್ರೀಚಕ್ರದ ಮಹಾಮೇರು ಬಿಂದುವಿನಲ್ಲಿ ಇದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇನ್ನು ನಮ್ಮೊಳಗೆ ಅಂದರೆ ಸಾಧಕರೊಳಗೆ ಇದನ್ನು ಅನ್ವಯಿಸಿ ನೋಡಲಾಗಿ ಯೋಗ ಸಾಧನೆ ಅಥವಾ ತಂತ್ರ ಸಾಧನೆಯಿಂದ ಮಾಡಲ್ಪಟ್ಟ ಸಾಧನೆಯಲ್ಲಿ ಮೂಲಾಧಾರದಿಂದ ಹಿಡಿದು ಮೂಲಾಧಾರದಿಂದ ಊರ್ಧ್ವಮುಖಳಾಗಿ ವಿವಿಧ ಚಕ್ರಗಳನ್ನು ಅತಿಕ್ರಮಿಸ್ತಾ ಬ್ರಹ್ಮರಂಧ್ರದ ಸಹಸ್ರಾರದಲ್ಲಿನ ಶಿವೈಕ್ಯ ಸ್ಥಿತಿಯಲ್ಲಿ ಆನಂದದ ಮಹಾಶಿಖರದ ಮೇರು ಉತ್ತುಂಗ ಸ್ಥಿತಿಯಲ್ಲಿರುವವಳು ಅಂತ ಈ ನಾಮ ಹೇಳ್ತಾ ಇದೆ.
ಪರಮಾನಂದದ ಆ ರಸಮಗ್ನ ಸ್ಥಿತಿ ಈ ಮನುಷ್ಯನಿಗೆ ತನ್ನ ಸಾಧನೆಯಿಂದ ಅಥವಾ ತನ್ನೊಳಗಿನ ಶೋಧನೆಯಿಂದ ಸಾಧ್ಯವಿದೆ ಅನ್ನೋದನ್ನು ಈ ನಾಮ ಸೂಚಿಸ್ತಾ ಇದೆ. ಮೇರು ನಿಲಯ ಅಂದರೆ ನಮ್ಮ ಶರೀರದಲ್ಲಿ ಈ ಸಹಸ್ರಾರವನ್ನು ತಗೊಂಡಾಗ ಆ ಪರಮಾನಂದದ ಸಮಾಧಿ ಸ್ಥಿತಿಯಲ್ಲಿ ಇವಳು ಮೂಲಾಧಾರದಿಂದ ಬಂದವಳು ತನ್ನೆಲ್ಲ ಶಕ್ತಿಯನ್ನೊಡಗೂಡಿ ಶಿವನಲ್ಲಿ ಮಗ್ನಳಾಗಿ ಈ ಮನಸ್ಸೇ ಇಲ್ಲದ ಒಂದು ಆನಂದದ ರಸಮಗ್ನ ಸ್ಥಿತಿಯನ್ನು ಸಾಧಕನಿಗೆ ಕರುಣಿಸ್ತಾಳೆ ಅಂತ ಈ ನಾಮ ಸೂಚ್ಯವಾಗಿ ಹೇಳ್ತಾ ಇದೆ. ಮುಂದಿನ ನಾಮ ಮಂದಾರ ಕುಸುಮ ಪ್ರಿಯ. ಇದರ ಅರ್ಥ ಮಂದಾರ ಕುಸುಮ ಪ್ರಿಯಳಾದವಳು ಅಂತ. ಈ ಮಂದಾರ ಹೂವು ದೇವಲೋಕದ ಒಂದು ಪಾರಿಜಾತ ಅಥವಾ ಇಂದ್ರಲೋಕದ ದಿವ್ಯ ವೃಕ್ಷ ಅಂತ ಈ ಪಾರಿಜಾತದ ಗಿಡವನ್ನು ಹೇಳ್ತಾರೆ. ಹಾಗೆ ಬಿಳಿ ಎಕ್ಕೆ ಹೂ ಅಂತಲೂ ಇದಕ್ಕೆ ಅರ್ಥ ಇದೆ. ಶಿವನಿಗೆ ಎಕ್ಕೆ ಹೂ ಪ್ರಿಯವಲ್ವಾ, ಹಾಗೆ ಶಿವೆಗೂ ಕೂಡ ಇದು ಪ್ರಿಯವಾದದ್ದು ಅಂತ ಈ ನಾಮ ಹೇಳ್ತಾ ಇದೆ. ಇದನ್ನು ದೇವ ಪಾರಿಜಾತ ಅಂತಲೂ ಬೇರೆ ಕಡೆಗಳಲ್ಲಿ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಎಲ್ಲ ರೀತಿಯ ಕುಸುಮಗಳು ಅಂದರೆ ಔಷಧಿಯುಕ್ತ, ಸುವಾಸನಾಯುಕ್ತ, ಮನೋಹಾರಿ, ಸುಂದರ ಪುಷ್ಪಗಳೇನಿವೆ ಈ ಪ್ರಕೃತಿಯಲ್ಲಿ ದೊರೆಯುವಂಥವು, ಇವೆಲ್ಲವೂ ಕೂಡ ಆ ಮಾತೆಯ ಕೃಪೆಯಿಂದಲೇ ಅರಳಿಕೊಳ್ಳೋದ್ರಿಂದ ಮಾತೆಯ ಆರಾಧನೆಗೆ ಇದೆಲ್ಲವೂ ಅವಳಿಗೆ ಸಮರ್ಪಿಸಲು ಯೋಗ್ಯವಾದದ್ದು, ಮಾತೆಗೆ ಪ್ರಿಯವಾದದ್ದು ಅಂತ ಈ ನಾಮ ಸೂಚಿಸ್ತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ನೋಡೋದಾದರೆ ಯಾವ ಭಕ್ತರ ಹೃದಯ ತನ್ನ ಕಲ್ಮಶಗಳನ್ನು ಕಳೆದು ದೇವಲೋಕದ ದಿವ್ಯ ಮಂದಾರದಂತೆ ತನ್ನ ದೈವೀ ಗುಣಗಳಿಂದ ಕೂಡಿ ಅರಳಿ ಅರ್ಪಿತವಾಗಿದೆಯೋ ಆ ಅರಳಿದ ಹೃದಯದ ಆ ವಿಕಸಿತ ಮನಸ್ಸು ಶ್ರೀಮಾತೆಗೆ ಬಹುಪ್ರಿಯವಾದದ್ದು ಅನ್ನೋದನ್ನು ಈ ನಾಮ ಸೂಚಿಸ್ತಾ ಇದೆ. ಭಕ್ತನೊಬ್ಬನ ಪ್ರಾರ್ಥನೆ ಇದೆ, ಅದನ್ನು ನೀವು ಕೇಳಿರ್ಬಹುದು. ಪಾಲಿಸೋ ದಿವ್ಯ ಮಂದಾರವ, ಭವಸಾಗರ ದಾಟಿಸೋ ಪುಷ್ಪವ ಅಂತ. ನನ್ನ ಹೃದಯ ನಿನ್ನ ಪ್ರೇಮದಿಂದ ತುಂಬಿ ದಿವ್ಯ ಮಂದಾರವಾಗಿ ಮಾಡಿ ಈ ಭವಸಾಗರವನ್ನು ದಾಟಿಸಿಬಿಡು ಅಂತ ಒಬ್ಬ ಭಕ್ತ ಭಾವದಿಂದ ತನ್ನ ಹೃದಯವನ್ನು ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಿ ಪ್ರಾರ್ಥಿಸುವ ಪ್ರಾರ್ಥನಾ ಗೀತೆ ಇದು. ಇದರಂತೆ ಈ ಮಂದಾರ ಕುಸುಮಪ್ರಿಯ ಅನ್ನೋ ನಾಮ ಹೃದಯವನ್ನು ಅರ್ಪಣೆ ಮಾಡಿದವರಿಗೆ ಈ ಭವಸಾಗರವನ್ನು ದಾಟಿಸುವ ಪುಷ್ಪವಾಗ್ತದೆ ಅನ್ನೋ ವಿಷಯವನ್ನು ಸೂಚ್ಯವಾಗಿ ತಿಳಿಸ್ತಾ ಇದೆ. ಮುಂದಿನ 149ನೇ ಶ್ಲೋಕ. ವೀರಾರಾಧ್ಯ ವಿರಾಡ್ರೂಪ ವಿರಜಾ ವಿಶ್ವತೋಮುಖಿ ಪ್ರತ್ಯಗ್ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ವೀರಾರಾಧ್ಯ. ಇದರ ಅರ್ಥ ವೀರರಿಂದ ಆರಾಧಿಸಲ್ಪಡುವವಳು. ವೀರರಿಂದ ಅಂದರೆ ನಮ್ಮ ಆಡು ಮಾತಿನ ವೀರರು ಅಂತಲ್ಲ. ವೀರರು ಅಂತಂದರೆ ಯಾರು ತಮ್ಮ ಅಜ್ಞಾನ ಅಹಂಕಾರಗಳನ್ನು ಕಳೆದುಕೊಂಡಿದ್ದಾರೋ, ಶುದ್ಧೀಕರಣಗೊಂಡಿದ್ದಾರೋ, ಯಾರು ತಮ್ಮ ಮನಸ್ಸನ್ನು ಜಯಿಸಿದ್ದಾರೋ ಅವರೇ ನಿಜವಾದ ವೀರರು. ಇದನ್ನು ಉಪನಿಷತ್ ಹೇಳುವಂಥ ಮಾತು. ಅಂದರೆ ಈ ರೀತಿ ಮನಸ್ಸನ್ನು ಯಾರು ನಿಗ್ರಹ ಮಾಡಿ ಜ್ಞಾನಕ್ಕೆ ಮುಖ ಮಾಡಿದಾರೋ ಅಂತಹ ಜ್ಞಾನಿಗಳಿಂದ ಅಂತರ್ಮುಖವಾಗಿ ಈ ಮಾತೆ ಆರಾಧಿತಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಯಾಕೆ ಹೀಗೆ ಹೇಳ್ತಾರೆ ಈ ಉಪನಿಷತ್ಕಾರರು ಅಂತಂದರೆ, ಹೊರಗಿನ ವೈರಿಗಳನ್ನು ಸೋಲಿಸೋದಕ್ಕಿಂತಲೂ ನಮ್ಮೊಳಗಿನ ಅಂದರೆ ನಮ್ಮ ಮನಸ್ಸಿನಲ್ಲೇ ನೆಲೆಯಾಗಿರುವಂತಹ ಈ ಅರಿಷಡ್ವರ್ಗಗಳಿದಾವಲ್ಲ, ಇವುಗಳನ್ನು ಜಯಿಸೋದು ತುಂಬ ಕಷ್ಟ. ಹಾಗಾಗಿ ಅಂತಹ ವೈರಿಗಳನ್ನು ಗೆದ್ದವರು ಈ ಜ್ಞಾನಿಗಳು. ಹಾಗಾಗಿ ಅವರಿಗೆ ವೀರರು ಅಥವಾ ಧೀರರು ಅಂತ ಉಪನಿಷತ್ ಕರೆಯುತ್ತೆ. ಇಂಥ ವೀರಧೀರರಿಂದ ಆರಾಧಿತಳಾದ ಮಾತೆ, ಅಂತಹವರಿಗೆ ಒಲಿಯುವಂಥ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ವಿರಾಟ್ ರೂಪ ಅಂತ ಮುಂದಿನ ನಾಮ. ಇದರ ಅರ್ಥ ವಿರಾಟ್ ರೂಪದಲ್ಲಿ ಇರುವವಳು ಈ ಮಾತೆ ಅಂತ. ಇಡೀ ವಿಶ್ವವೇ ಯಾರ ರೂಪವಾಗಿದೆಯೋ ಅಂದರೆ ಇಡೀ ವಿಶ್ವದಲ್ಲಿ ಕಾಣುವಂತಹ ಎಲ್ಲ ರೂಪಗಳು, ಎಲ್ಲ ವಸ್ತುಗಳು, ಎಲ್ಲ ಜೀವಕೋಟಿಗಳು ಯಾರ ರೂಪವಾಗಿದೆಯೋ ಮೂಲತಃ ಅವಳೇ ಈ ಚೈತನ್ಯ ರೂಪವಾದ ಶ್ರೀಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ವಿಶ್ವರೂಪ, ಮಹಾಗ್ರಾಸ, ಮಹಾಶನ, ಮಹಾಕಾಳಿ ಮೊದಲಾದ ನಾಮಗಳಲ್ಲಿ ಈ ಭಗವತಿಯ ವಿರಾಟ್ ಸ್ವರೂಪವನ್ನು
ಈ ವಶಿನ್ಯಾದಿ ವಾಗ್ದೇವತೆಯರು ಆಗಾಗ ವರ್ಣನೆ ಮಾಡ್ತಾನೆ ಬಂದಿದ್ದಾರೆ ಅಲ್ವಾ. ಈ ವಿರಾಟ್ ಸ್ವರೂಪ ಅಥವಾ ಈ ವಿರಾಟ್ ರೂಪ ಅಂತಂದರೆ ಸಕಲ ಬ್ರಹ್ಮಾಂಡಗಳೂ ಕೂಡ ಈ ಭಗವತಿಯ ಅವಯವಗಳು ಅಂದರೆ ಅಂಗಾಂಗಗಳಾಗಿ ಭಾವಿಸಬೇಕಾದಂಥ ರೂಪ. ಅದು ಶ್ರೇಷ್ಠವಾದ ಸತ್ಯಲೋಕ ಏನಿದೆ ಅದು ಈ ಭಗವತೀ ದೇವಿಯ ಶಿರಸ್ಸು. ಸೂರ್ಯಚಂದ್ರಾಗ್ನಿಗಳೇ ಆಕೆಯ ಕಣ್ಣುಗಳು, ದಿಕ್ಕುಗಳೇ ಈ ಭಗವತಿಯ ಕಿವಿಗಳು, ವೇದಗಳು ಈ ಭಗವತಿಯ ಮಾತು, ವಾಣಿ ಅಥವಾ ವಾಕ್ಕುಗಳು ಅಂತ ಹೇಳ್ತಾರೆ. ವಾಯುಮಂಡಲವೇ ಆಕೆಯ ಪ್ರಾಣ, ಸರ್ವವ್ಯಾಪಕವಾದ ಅವ್ಯಕ್ತ ತತ್ವವೇ ಆಕೆಯ ಹೃದಯ, ಭೂಮಿಯೇ ಆಕೆಯ ಪಾದದ್ವಯ. ಒಟ್ಟಿನಲ್ಲಿ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪಿಯಾದ ಶ್ರೀಮಾತೆಯ ಈ ಸಗುಣ ವಿರಾಟ್ ರೂಪವನ್ನು ಸ್ವಲ್ಪ ಮಟ್ಟಿಗೆ ಜ್ಞಾನಿಗಳು ಈ ರೀತಿ ವರ್ಣಿಸ್ತಾರೆ. ಪುರುಷ ಸೂಕ್ತ ಮಂತ್ರ ಇದನ್ನೇ ಹೇಳುವಂಥದ್ದು. ಹಾಗೆ ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ವಿರಾಟ್ ಸ್ವರೂಪವನ್ನು ಅಥವಾ ವಿಶ್ವರೂಪ ಅಂತ ನಾವು ಹೇಳ್ತೀವಲ್ವ, ಅದರನ್ನು ತೋರಿಸಿದ್ದ ಅಲ್ವಾ. ಅದರಲ್ಲೇನು ಕಂಡಿದ್ದ ಅರ್ಜುನ? ಆ ಚೈತನ್ಯ ಸ್ವರೂಪವಾದ ಭಗವತ್ ತತ್ವದಲ್ಲೇ ಇಡೀ ಬ್ರಹ್ಮಾಂಡ ಮಂಡಲದ ವಸ್ತು ಜೀವರಾಶಿಗಳೆಲ್ಲ ಅವನ ಅಂಗಾಂಗಗಳಾಗಿ ನೆಲೆಸಿದ್ದನ್ನು ಅರ್ಜುನ ಕಂಡಿದ್ದ ಅಲ್ವಾ. ಅದೇ ಮೂಲ ಚೈತನ್ಯವನ್ನೇ ಭಗವಂತ ಅಥವಾ ಭಗವತಿ ಶ್ರೀಮಾತೆ ಅನ್ನುವಂಥದ್ದು. ಆ ಚೈತನ್ಯ ತೋರಿಸಿದ ಈ ವಿಶ್ವರೂಪ ದರ್ಶನವೇ ಇಲ್ಲಿ ವಿರಾಟ್ ರೂಪ ಅನ್ನೋದಾಗಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಇಡೀ ವಿಶ್ವವೆಲ್ಲವನ್ನು, ಬ್ರಹ್ಮಾಂಡ ಮಂಡಲವೆಲ್ಲವನ್ನೂ ಕೂಡ ತನ್ನಲ್ಲೇ ಧರಿಸಿಕೊಂಡಂತಹ ಮೂಲ ಶಕ್ತಿಯ ದರ್ಶನವೇ ಈ ವಿರಾಟ್ ರೂಪ. ಹಾಗಾಗಿ ಈ ನಾಮ ಒಳಗಿಂದ ಏನನ್ನು ಸೂಚಿಸ್ತದೆ ಅಂತಂದರೆ ನಾವು ಕೂಡ ಆ ವಿಶ್ವಶಕ್ತಿಯ ಒಂದು ಕಣವೇ. ಅಂದರೆ ನಮ್ಮೊಳಗೆ ನೆಲೆಯಾಗಿರುವುದೂ ಕೂಡ ಆ ವಿಶ್ವಶಕ್ತಿಯೇ. ಆದ್ದರಿಂದ ಅದನ್ನು ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀಮಾತೆ ಲಲಿತಾಂಬ ಅನ್ನೋದಾಗಿ ನಾವು ಆರಾಧನೆ ಮಾಡ್ತಾ ಇದ್ದೀವಲ್ವಾ, ಅದು ನಮ್ಮ ಅಂತರ್ಬಾಹ್ಯ ಎರಡೂ ಶಕ್ತಿ. ಎಲ್ಲ ರೂಪ ನಾಮ ಏನೇನು ಈ ಸೃಷ್ಟಿಯಲ್ಲಿ ವ್ಯಕ್ತವಾಗಿದೆ ಅದೆಲ್ಲವೂ ಕೂಡ ಆ ಶಕ್ತಿಯ ರೂಪಗಳೇ. ನಾವೂ ಕೂಡ ಆ ಶಕ್ತಿಯ ಒಂದು ರೂಪವೇ ಅನ್ನೋದಾಗಿ ನಿರಂತರ ಅನುಸಂಧಾನ ಮಾಡಬೇಕು ಅನ್ನೋದಾಗಿ ಈ ವಾಗ್ದೇವಿಯರು ಈ ರಹಸ್ಯವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಇದನ್ನು ನಾವು ಸರಿಯಾಗಿ ಯೋಚನೆ ಮಾಡಿ ವಿಚಾರ ಮಾಡಿ ಅನುಸಂಧಾನ ಮಾಡಬೇಕು. ಮುಂದಿನ ನಾಮ ವಿರಜ ಅಂತ. ವಿರಜ ಅಂದರೆ ರಜಸ್ಸಿಲ್ಲದವಳು, ದೋಷರಹಿತಳು, ಯಾವ ದುಃಖವೂ ದೋಷವೂ ಕ್ಲೇಶವೂ ಇಲ್ಲದೆ ಇರುವವಳು ಅಂತ. ರಜಸ್ಸು ಅಂತಂದರೆ ದೋಷ, ಪಾಪ, ತಮಸ್ಸು ಹೀಗೆಲ್ಲ ಅರ್ಥ ಇದೆ. ಯಾವ ದೋಷವೂ ಇಲ್ಲದ ಶುದ್ಧ ಮಾತೆಯಾದ್ದರಿಂದ ಇವಳನ್ನು ವಿರಜ ಅಂತ ವಾಗ್ದೇವಿಯರು ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ಈ ವಿರಜ ಅನ್ನೋ ದೇವಿಯ ಕ್ಷೇತ್ರ ಒರಿಸ್ಸಾ ರಾಜ್ಯದಲ್ಲೊಂದಿದೆ. ಹಾಗೆ ತನ್ನ ಭಕ್ತರ ದೋಷವನ್ನು ಇವಳು ನಿವಾರಣೆ ಮಾಡುವವಳಾದ್ದರಿಂದ ಇವಳನ್ನು ವಿರಜ ಅನ್ನೋದಾಗಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ ವಾಗ್ದೇವಿಯರು. ನಮ್ಮ ರಜವನ್ನು, ನಮ್ಮ ದೋಷವನ್ನು, ಪಾಪವನ್ನು, ತಮಸ್ಸನ್ನು ಕಳೆದುಕೊಳ್ಳಬೇಕಾದ್ರೆ ಇದೆಲ್ಲವನ್ನು, ನನ್ನಲ್ಲಿರುವ ಕಲ್ಮಶವೆಲ್ಲವನ್ನು ಮಾತೆ ನೀನು ಕಳೆದು ಬಿಡು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಮಾತೆಯನ್ನು ಸ್ತುತಿ ಮಾಡಿದರೆ ನಮ್ಮಲ್ಲಿನ ದೋಷವನ್ನು ನಾಶ ಮಾಡ್ತಾಳೆ ಅನ್ನೋದಾಗಿ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ವಿಶ್ವತೋಮುಖಿ. ವಿಶ್ವತೋಮುಖಿ ಅಂತಂದರೆ ವಿಶ್ವದ ಎಲ್ಲ ಕಡೆ ಮುಖವಿರುವವಳು. ವಿಶ್ವದಲ್ಲಿ ಎಲ್ಲ ವಸ್ತು ವಿಷಯ ಹಾಗೂ ಜೀವಿಗಳನ್ನು, ಮನುಷ್ಯರನ್ನು ಎಲ್ಲರನ್ನೂ ಏಕಕಾಲದಲ್ಲಿ ಸರ್ವ ಸಾಕ್ಷಿಯಾಗಿ ನೋಡ್ತಾ ಇದ್ದಾಳೆ ಈ ಮಾತೆ ಅನ್ನೋದಾಗಿ ಅರ್ಥ. ಈ ದೇವಿಯ ವಿಶ್ವರೂಪವನ್ನು ವರ್ಣನೆ ಮಾಡುವಂತಹ ಹಿಂದಿನ ಈ ವಿರಾಟ್ ರೂಪ ಅನ್ನೋ ನಾಮದ ಸಂದರ್ಭದಲ್ಲಿ ನಾವು ನೋಡಿದ್ವಲ್ವಾ, ಈ ಚೈತನ್ಯ ಸ್ವರೂಪ ಇಡೀ ಬ್ರಹ್ಮಾಂಡ ಮಂಡಲವನ್ನು ಕೂಡ ವ್ಯಾಪಿಸಿಕೊಂಡದ್ದು ಅಂತ. ಆ ಅರ್ಥವನ್ನು ಇಲ್ಲಿ ತಗೊಂಡು ನೋಡೋದಾದರೆ ಎಲ್ಲ ಕಡೆ ಇವಳಿಗೆ ಮುಖ ಇದೆ. ಎಲ್ಲರ ಮುಖವೂ ಇವಳ ಮುಖವೇ. ಎಲ್ಲರ ಮುಖದಲ್ಲೂ ಅಥವಾ ಎಲ್ಲರ ಹೃದಯದಲ್ಲೂ ಇವಳು ಸರ್ವಸಾಕ್ಷಿಯಾಗಿ ಪ್ರತಿ ಕ್ಷಣ ಆ ಜೀವಿಗಳನ್ನು, ಆ ಮನುಷ್ಯರನ್ನು ನೋಡ್ತಾನೆ ಇರ್ತಾಳೆ ಇವಳು ಅಂತ ಈ ವಿಶ್ವತೋಮುಖಿ ಅನ್ನೋ ನಾಮ ಹೇಳ್ತಾ ಇದೆ. ವಿಶ್ವತಶ್ಚಕ್ಷುರುತ ವಿಶ್ವತೋಮುಖ ವಿಶ್ವತೋಹಸ್ತ ಅನ್ನೋದಾಗಿ ಮಂತ್ರವೊಂದು ಹೇಳುತ್ತಲ್ವಾ.
ಅಂದರೆ ವಿಶ್ವದ ಎಲ್ಲ ಕಡೆ ಇವಳ ಮುಖ ಇದೆ, ಎಲ್ಲ ಕೈಕಾಲುಗಳು ಇವಳ ಕೈಕಾಲುಗಳೇ, ಎಲ್ಲರ ಅಂಗಾಂಗಗಳಲ್ಲೂ ಇವಳು ನೆಲೆಸಿ ಇವಳು ಸರ್ವಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರ ಅಂಗಾಂಗಗಳೂ ಕೂಡ ಅವಳ ಅಂಗಾಂಗಗಳೇ ಅನ್ನೋದಾಗಿ ಈ ಮಂತ್ರದ ಭಾವಾರ್ಥ ಇದೆ. ಹಾಗಾಗಿಯೇ ಗೀತೆಯಲ್ಲಿ ಕೃಷ್ಣ ಕೂಡ ಈ ವಿಷಯವನ್ನು ಹೇಳ್ತಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ, ಅಂದರೆ ಪರಬ್ರಹ್ಮ ಸ್ವರೂಪವಾದ ಸತ್ಯ ತತ್ವಕ್ಕೆ ಎಲ್ಲೆಲ್ಲಿಯೂ ಕೈ ಇದೆ, ಕಾಲಿದೆ, ಮುಖಗಳಿವೆ. ಇದರ ಅರ್ಥ ಈ ಪರಬ್ರಹ್ಮ ತತ್ವ ಇಲ್ಲದ ಜಾಗವೇ ಇಲ್ಲ, ಇದು ಸರ್ವವ್ಯಾಪಿ. ದಾಸರು ಹೇಳ್ತಾರಲ್ಲ ಇದನ್ನೇ ಅವರ ಭಾಷೆಯಲ್ಲಿ, ಎಳ್ಳ ಕೊನೆಯು ಮುಳ್ಳ ಮೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಅಂತ ಇದೇ ವಿಷಯವನ್ನು ದಾಸರು ಹಾಡ್ತಾರೆ. ಅಂದರೆ ನಿರ್ಗುಣ ನಿರಾಕಾರ ಸತ್ಯತತ್ವವೇ ಈ ಜಗತ್ತೆಲ್ಲವನ್ನೂ ಸೃಷ್ಟಿ ಮಾಡಿ ಅದರೆಲ್ಲರೊಳಗೆ ತಾನೇ ಪ್ರವೇಶ ಮಾಡಿ ವ್ಯಾಪಿಸಿ ಎಲ್ಲವನ್ನೂ ಎಲ್ಲ ಕಾಲದಲ್ಲಿಯೂ ಎಲ್ಲರಲ್ಲಿಯೂ ತಿಳಿದುಕೊಳ್ಳುವಂತಹ ಸರ್ವಜ್ಞ ಸ್ಥಿತಿಯಲ್ಲಿದೆ ಅಂತ ಈ ವಿಷಯವನ್ನು ಹೇಳ್ತಾ ಹೇಳ್ತಾ ವಾಗ್ದೇವಿಯರು ಏನು ಸೂಚನೆ ಕೊಡ್ತಾರೆ ಅಂತಂದರೆ, ನಾವು ಮಾಡುವ ಎಲ್ಲ ಕರ್ಮಗಳಲ್ಲೂ ಭಗವದನುಸಂಧಾನ ಅತಿ ಮುಖ್ಯ. ಮಾತೆ ನಮ್ಮನ್ನು ಸದಾಕಾಲ ನೋಡ್ತಾ ಇರ್ತಾಳೆ, ನಮ್ಮೊಳಗಿಂದಲೇ ನೋಡ್ತಾಳೆ. ಹಾಗಾಗಿ ಅವಳನ್ನು ವಂಚಿಸೋದು ಯಾರಿಗೂ ಆಗೋದಿಲ್ಲ ಅನ್ನೋದಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನು ಗಮನಿಸಿಕೊಳ್ಬೇಕು. ಪ್ರತ್ಯಗ್ರೂಪ ಅಂತ ಮುಂದಿನ ನಾಮ. ಪ್ರತ್ಯಗ್ರೂಪ ಅಂತಂದರೆ ಅಂತರ್ಮುಖತ್ವದಲ್ಲಿ ಇರುವವಳು ಅಂತ. ಅಂದರೆ ಅಂತರ್ಮುಖಕ್ಕೆ ಮಾತ್ರ ಗೋಚರಿಸುವವಳು, ಅಂತರಿಂದ್ರಿಯ ಸಾಧನೆಯಲ್ಲಿ ಮಾತ್ರ ಇವಳನ್ನು ಅನುಭವಿಸಬಹುದು, ಕಾಣಬಹುದು ಅಂತ ಈ ನಾಮ ಹೇಳ್ತಾ ಇದೆ. ಇಂದ್ರಿಯಗಳನ್ನು ಒಳಸೆಳೆದು ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ಳುವವರಿಗೆ ಮಾತ್ರ ಆ ದೇವಿಯ ಇರವು, ಅವಳ ರೂಪ ಗೋಚರವಾಗ್ತದೆ. ಯಾಕೆ ಅಂತಂದರೆ ಈ ಹೊರಗಿನ ರೂಪಗಳಲ್ಲೆಲ್ಲ ಅವಳು ಇದ್ದರೂ ಕೂಡ ಆ ಇರುವಿಕೆಯ ಸ್ಥಿತಿ ಗೋಚರವಾಗೋದೇ ಇಲ್ಲ. ಅವಳು ಆಂತರಂಗಿಕವಾಗಿ ಎಲ್ಲರಲ್ಲೂ ನೆಲೆಸಿರುವಂಥವಳು. ಇಂದ್ರಿಯಗಳು ಹೊರಗಿನ ಈ ಕಾಣುವ ಪ್ರಪಂಚ ಏನಿದೆ ಇದರ ಮೇಲಿನ ಸ್ತರವನ್ನಷ್ಟೇ ಗ್ರಹಿಸ್ತವೆ. ಒಳಗಿನ ಗೂಢಸ್ತರ ಏನಿದೆ ಅದರನ್ನು ಅರಿವು ಮಾಡಿಕೊಳ್ಳೋ ಶಕ್ತಿ ಈ ಇಂದ್ರಿಯಗಳಿಗೆ ಇಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿ ನಮ್ಮಲ್ಲೇ ನೆಲೆಯಾಗಿರುವಂಥ ಆ ತಾಯಿಯ ಭಾವದಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸಬೇಕು. ಆಮೇಲೆ ಆಂತರಂಗಿಕವಾದ ಭಕ್ತಿ ಪ್ರೀತಿಯಿಂದ ಅಂತರ್ಮುಖ ಸಾಧನೆಯನ್ನು ಯಾರು ಮಾಡ್ತಾರೆ ಅಂಥವರ ಅಂತರ್ದೃಷ್ಟಿಗೆ ಇವಳು ಕಾಣಿಸುವಂಥವಳು ಅಥವಾ ಅವರ ಅನುಭವಕ್ಕೆ ಬರುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಉದಾಹರಣೆ ಒಂದು ಕೊಡೋದಾದರೆ, ಈ ವಿಶ್ವರೂಪ ದರ್ಶನ ಮಾಡುವಾಗ ಭಗವಂತ ಕೃಷ್ಣ ಅರ್ಜುನಿಗೆ ದಿವ್ಯ ದೃಷ್ಟಿ ಕೊಟ್ಟ ಅಂತ ಭಗವದ್ಗೀತೆ ಹೇಳುತ್ತೆ ಅಲ್ವಾ. ಅಂದ್ರೇನು, ಅರ್ಜುನಿಗೆ ಇನ್ನೂ ಆ ವಿಶ್ವರೂಪವನ್ನು ತಾನೇ ಸ್ವತಃ ಗ್ರಹಿಸುವ ಸೂಕ್ಷ್ಮತೆ ಬಂದಿಲ್ಲ, ಅವನ ಮನಸ್ಸು ಇನ್ನೂ ಅಷ್ಟು ಅಂತರ್ಮುಖ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ದಿವ್ಯ ದೃಷ್ಟಿಯನ್ನು ಭಗವಂತನೇ ಅವನಿಗೆ ಕೊಟ್ಟ ಅಂತ. ಹಾಗಾಗಿ ಇದೇ ಅರ್ಥವನ್ನು ಮುಂದೆ ಬರುವಂಥ ನಾಮ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಸ್ಪಷ್ಟವಾಗಿ ಇದೇ ವಿಷಯವನ್ನು ಹೇಳುವಂಥದ್ದಾಗಿದೆ. ಹಾಗಾಗಿ ಪ್ರತ್ಯಗ್ರೂಪ ಅಂತಂದರೆ ಒಳಗಿನ ಸಾಧನೆಗೆ ಮಾತ್ರ ಇವಳು ಸಿಗುವವಳು. ಈ ಹೊರಗಡೆ ಅವಳನ್ನು ಹುಡುಕ್ತಾ ಹೋದರೆ ಆ ಸೂಕ್ಷ್ಮತೆಯನ್ನು ಹೊರಗಡೆಯಿಂದ ನಮ್ಮ ಇಂದ್ರಿಯಗಳಿಗೆ ಗ್ರಹಿಸೋದಕ್ಕಾಗೋದಿಲ್ಲ. ನಾವೇ ಸ್ವತಃ ಅಂತರ್ಮುಖ ಸಾಧನೆ ಮಾಡಲೇಬೇಕು ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ. ಗೀತೆಯಲ್ಲಿ ಕೃಷ್ಣ ಈ ವಿಷಯವನ್ನು ಅರ್ಜುನಿಗೆ ಸ್ಪಷ್ಟಪಡಿಸ್ತಾನೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಈಗ ನರಸ್ಥಿತಿಯಲ್ಲಿ ಮನುಷ್ಯ ಸ್ಥಿತಿಯಲ್ಲಿ ಇರುವಂಥ ಅರ್ಜುನ್ನೇ, ನನಗೂ ನಿನಗೂ ಅನೇಕ ಜನ್ಮಗಳು ಆಗಿ ಹೋಗಿವೆ, ಎಲ್ಲವನ್ನೂ ನಾನು ಬಲ್ಲೆ, ನನಗೆ ನೆನಪಿದೆ ಅದೆಲ್ಲವೂ ಕೂಡ, ನಿನಗೆ ಮಾತ್ರ ಯಾವುದೂ ನೆನಪಿಲ್ಲ. ಯಾಕೆ ಅಂತಂದರೆ ಈಗ ನೀನು ಅಂತರ್ಮುಖಿ ಮನುಷ್ಯ ಆಗಿಲ್ಲ, ಈಗ ನೀನು ಬಹಿರ್ಮುಖನಾಗಿದ್ದೀಯಾ. ಹಾಗಾಗಿ ಆ ಒಳಗಿನ ರಹಸ್ಯ ಅನ್ನೋದೇನು, ನಾನು ಯಾರು ನೀನು ಯಾರು ಇದೆಲ್ಲ ನಿನಗೆ ಗೊತ್ತೇ ಇಲ್ಲ ಅನ್ನೋದಾಗಿ ಕೃಷ್ಣನ ಈ ಮಾತಿನ ಅರ್ಥ. ಅದೇ ವಿಷಯವನ್ನೇ ಇಲ್ಲಿ ಪ್ರತ್ಯಗ್ರೂಪ ಅನ್ನುವಂಥ ನಾಮ ಬಿಚ್ಚಿಡ್ತಾ ಇದೆ.
ಪರಾಕಾಶ ಅಂತ ಮುಂದಿನ ನಾಮ. ಪರಾಕಾಶ ಅಂತಂದರೆ ಪರ ಆಕಾಶಳು ಅಂದರೆ ಅತ್ಯಂತ ಶ್ರೇಷ್ಠವಾದ ರೂಪ ಇವಳು. ಆಕಾಶ ಅಂತಂದರೆ ಬಯಲು ಅಂತರ್ಥ. ಇದು ದೇವಿಯ ನಿರ್ಗುಣ ತತ್ವಕ್ಕೆ ಸಂಬಂಧಿಸಿದ ನಾಮ. ಸ್ಪೇಸ್ ಅಂದರೆ ಆಕಾಶ ಅಲ್ವಾ, ಆ ಅರ್ಥದಲ್ಲಿ ಪರಾಕಾಶ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಯಾವ ರೂಪವೂ ಈಕೆಗಿಲ್ಲ ಅಂತ ನಿರ್ಗುಣ ಸ್ವರೂಪವನ್ನು ಈ ಪರಾಕಾಶ ಅನ್ನುವಂಥ ನಾಮ ವರ್ಣನೆ ಮಾಡ್ತಾ ಇದೆ. ಅತ್ಯುತ್ಕೃಷ್ಟವಾದ ನಮ್ಮ ಸುತ್ತಮುತ್ತಲೆಲ್ಲ ತುಂಬಿರುವಂತಹ ಈ ಬಯಲು ಅಂದರೆ ಈ ಆಕಾಶ. ಈ ಆಕಾಶದಿಂದಲೇ ಸಕಲ ಸೃಷ್ಟಿ, ಸಕಲ ಜೀವಿಗಳೂ ಕೂಡ ಈ ಆಕಾಶದಿಂದಲೇ ಹುಟ್ಟಿ ಬರುವಂಥದ್ದು. ಕೊನೆಗೆ ಮರಣದಲ್ಲಿ ಲಯವಾಗಿ ಈ ಆಕಾಶ ಮಂಡಲದಲ್ಲೇ ಜೀವಿಗಳು ಸೇರಿ ಹೋಗುವಂಥದ್ದು. ಎಲ್ಲ ಇಡೀ ಬ್ರಹ್ಮಾಂಡ ಕೋಟಿಗಳಿಗೆ ಇದೇ ಆಕಾಶವೇ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ನಾವು ಕಾಣುವಂಥ ಈ ಬೃಹತ್ ಬಯಲೇ ಆಕಾಶ ಆಧಾರ. ಅದೇ ಅಂತಿಮ ಗತಿ ಕೂಡ. ಪರಬ್ರಹ್ಮ ತತ್ವಕ್ಕೇ ಪರಾಕಾಶ ಅಂತ ಇಲ್ಲಿ ಕರೆಯುವಂಥದ್ದು. ಅಂತಹ ಪರಾಕಾಶ ಪರಬ್ರಹ್ಮ ಸ್ವರೂಪಿಣಿ ಈ ಮಾತೆಯೇ ಆಗಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ನೋಡಿ, ಹಿಂದಿನ ನಾಮದಲ್ಲಿ ನಮ್ಮ ಅಂತರಂಗದೊಳಗೆ ಇದ್ದಾಳೆ ಅಂತ ಪ್ರತ್ಯಕ್ ರೂಪ ಅನ್ನುವಂಥ ನಾಮ ಹೇಳಿತ್ತು ಅಲ್ವಾ. ಈಗ ಈ ನಾಮ ಹೊರಗಿನ ಬೃಹದಾಕಾಶವೇ ಆಗಿದ್ದಾಳೆ, ಅಲ್ಲೂ ಇದ್ದಾಳೆ ಇಲ್ಲೂ ಇದ್ದಾಳೆ ಅಂತ ಸೂಚಿಸ್ತಾ ಇದೆ. ಅಂದರೆ ನಮ್ಮ ಒಳಗೂ ಹೊರಗೂ ಎಲ್ಲವನ್ನೂ ಆವರಿಸಿ ನಮ್ಮೆಲ್ಲರ ಆಧಾರ ಆಶ್ರಯಭೂತವಾದ ಪರತತ್ವವೇ ಈ ಶ್ರೀಮಾತೆ ಅಂತ ಒಟ್ಟು ಈ ನಾಮಗಳ ಅರ್ಥ. ಇದನ್ನೇ ಉಪನಿಷತ್ ಹೇಳುತ್ತೆ, ಪರಮೇ ವ್ಯೋಮನ್ ಪ್ರತಿಷ್ಠಿತ ಅಂತ. ವ್ಯೋಮ ಅಂದರೆ ಆಕಾಶ, ಪರಬ್ರಹ್ಮವು ಈ ಪರಮಾಕಾಶದಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಇದರ ಅರ್ಥ. ಅಂದರೆ ಈ ಆಕಾಶ ಹೊರಗಡೆ ದೊಡ್ಡದಾಗಿಯೂ ಕಾಣ್ತದಲ್ಲ, ಅದನ್ನು ಮಹಾಕಾಶ ಅಂತ ಕರೀತಾರೆ. ಒಳಗಡೆ ನಮ್ಮ ದೇಹದಲ್ಲಿ ಚಿಕ್ಕದಾಗಿ ಹೃದಯಾಕಾಶ, ಹೃದಯದೊಳಗಡೆ ಇರುವಂಥ ಆಕಾಶ, ಹಾಗಾಗಿ ಹೃದಯಾಕಾಶ ಅಥವಾ ಹೃದಾಕಾಶ ಅಂತಲೂ ಕರೀತಾರೆ. ಇವೆರಡೂ ಕೂಡ ಮೂಲತಃ ಒಂದೇ ಆಕಾಶ. ಹಾಗಾಗಿ ಪರಮ ವ್ಯೋಮದಲ್ಲಿರುವವಳು, ಪರಮ ಆಕಾಶದಲ್ಲಿರುವವಳು. ಪರಮ ಆಕಾಶ ಅಂದರೆ ಈಗ ನಮ್ಮ ಹೃದಯದಲ್ಲಿರುವಂಥದ್ದು ಹೌದು, ಮತ್ತು ಹೊರಗಡೆ ಇರುವಂಥದ್ದು ಹೌದು. ಅದೆರಡು ಆಕಾಶ ಅಂತ ತಗೊಂಡ್ರೆ ಎರಡಾಗಲ್ಲ, ಒಂದೇ. ಈ ದೇಹ ಬಿದ್ದೋದ ಮೇಲೆ ಆ ಆಕಾಶ ಎಲ್ಲ ಒಂದೇ ಅಲ್ವಾ. ದೇಹ ಇದ್ದಾಗಲೂ ಕೂಡ ಹಾಗೇನೆ, ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಗೊತ್ತಾಗಲಿ, ಯೋಚನೆ ಮಾಡಲಿ, ಈ ಬಗ್ಗೆ ಚಿಂತನೆ ನಡೀಲಿ ಮನಸ್ಸಿನಲ್ಲಿ ಅಂತ ಈ ನಾಮಗಳನ್ನು ಸ್ತುತಿ ರೂಪದಲ್ಲಿ ವಾಗ್ದೇವಿಯರು ಹೇಳ್ತಾ ಇರುವಂಥದ್ದು. ಇದರನ್ನೆಲ್ಲ ಚಿಂತನೆ ಮಾಡಬೇಕು. ನಮ್ಮ ಉಪನಿಷತ್ಗಳು, ಬ್ರಹ್ಮಸೂತ್ರ, ಗೀತೆ ಇದೆಲ್ಲವೂ ಕೂಡ ಇದನ್ನೇ ಹೇಳುವಂಥದ್ದು. ನಮ್ಮೊಳಗಿನ ರಹಸ್ಯ ಹಾಗೂ ಬ್ರಹ್ಮಾಂಡದೊಳಗಿನ ರಹಸ್ಯಗಳನ್ನು ಈ ನಾಮಗಳು ಬಿಚ್ಚಿಡ್ತಾ ಹೋಗ್ತಾ ಇವೆ. ಪ್ರಾಣದ ಅಂತ ಮುಂದಿನ ನಾಮ. ಇದರ ಅರ್ಥ ಪ್ರಾಣವನ್ನು ಕೊಡುವವಳು. ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರಾಣವನ್ನು ನೀಡುವಂತಹ ಮಾತೆ ಇವಳು. ಹಾಗಾಗಿ ಪ್ರಾಣದ. ನಮ್ಮ ಉಸಿರಿನ ಮೂಲಕ ದೇಹದೊಳಗೆ ಪ್ರವೇಶಿಸುವ ಪ್ರಾಣಶಕ್ತಿ ಏನಿದೆ, ಅಂದರೆ ಹೊರಗಿನ ವಾಯುಮಂಡಲದಿಂದ ಆಮ್ಲಜನಕವನ್ನು ನಮ್ಮ ಮೂಗಿನಿಂದ ಸೆಳೆದುಕೊಂಡು ಉಸಿರಾಡ್ತೀವಲ್ವಾ, ಆ ಪ್ರಾಣಶಕ್ತಿ ಏನಿದೆ ಅದೇ ಮುಂದೆ ಶರೀರದಲ್ಲಿ 5 ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಆ ಶಕ್ತಿಯನ್ನು ನಾವು ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅನ್ನೋದಾಗಿ ಗುರುತಿಸ್ತೀವಿ. ಈ ರೀತಿಯಿಂದ ದೇಹದೊಳಗೆ ಎಲ್ಲ ಕಾರ್ಯವನ್ನೂ ನಿರ್ವಹಿಸಿ ನಮ್ಮ ದೇಹವನ್ನು ಸದಾಕಾಲ ನಡೆಸುವ ಚೈತನ್ಯ ಶಕ್ತಿಯೇ ಇವಳಾದ್ದರಿಂದ ಇವಳಿಗೆ ಪ್ರಾಣವನ್ನು ನೀಡುವವಳು ಅಂತ ನಾಮದ ಸ್ತುತಿ ವಾಗ್ದೇವಿಯರಿಂದ ನಡೀತಾ ಇದೆ. ನಮ್ಮೆಲ್ಲರೊಳಗೆ ಎಲ್ಲ ಕಾರ್ಯವನ್ನು ನಿರ್ವಹಿಸುವ ಶಕ್ತಿ ಇವಳು. ಜೊತೆಗೆ ತನಗೆ ಆ ದೇಹದ ಕೆಲಸ ಸಾಕು ಅಂದಾಗ ಅಲ್ಲಿಗೆ ನಮ್ಮ ಆಯುಷ್ಯ ಮುಗೀತದೆ ಅಂತ ಅರ್ಥ. ಆ ಮಾತೆಗೆ ನಮ್ಮ ದೇಹದ ಕೆಲಸ ಸಾಕೆನ್ನಿಸಿದಾಗ ಆ ಪ್ರಾಣವನ್ನು ಅವಳೇ ತಡೆದು ನಿಲ್ಲಿಸಿ ಬಿಡ್ತಾಳೆ. ಅಲ್ಲಿ ಹೊರಗೆ ಹೋದ ಪ್ರಾಣ ಏನಿದೆ ಅದು ಮತ್ತೆ ಉಸಿರಾಟದ ಮೂಲಕ ಒಳ ಸೇರುವುದಿಲ್ಲ, ಉಸಿರು ಹೋಯಿತು. ಆ ದೇಹದ ಪ್ರಾಣ ಚೈತನ್ಯ ಪರಾಕಾಶದಲ್ಲಿ ಲೀನವಾಗಿ ಹೋಗ್ತದೆ. ಇದೇ ಮರಣ. ಹಾಗಾಗಿ ನಮಗೆ ಪ್ರಾಣ ನೀಡುವವಳು ಅವಳೇ. ಪ್ರಾಣ ಯಾವಾಗ ಹಿಂತೆಗೆದುಕೊಳ್ಳಬೇಕು ಅಂತ ಹಿಂತೆಗೆದುಕೊಳ್ಳುವವಳೂ ಕೂಡ ಅವಳೇ ಅನ್ನೋದಾಗಿ ನಮಗೆ ಗೊತ್ತಾಗಲಿ ಅಂತ
ಈ ನಾಮವನ್ನು ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ನಮ್ಮ ಉಸಿರಾಟದ ರಹಸ್ಯ ಹಾಗೂ ಆ ಜೀವಶಕ್ತಿ ಉಸಿರಾಟದ ಮೂಲಕ ಒಳಪ್ರವೇಶ ಮಾಡಿ ಹೇಗೆ ಈ ದೇಹವನ್ನು ಆಂತರಂಗಿಕವಾಗಿಯೂ ಬಹಿರಂಗವಾಗಿಯೂ ನಡೆಸ್ತದೆ ಅನ್ನುವಂಥ ರಹಸ್ಯವನ್ನು ಈ ನಾಮದಿಂದ ವಾಗ್ದೇವಿಯರು ನಮಗೆ ಬಿಚ್ಚಿ ಹೇಳ್ತಾ ಇದ್ದಾರೆ. ಈ ಪ್ರಾಣವನ್ನು ನಿರಂತರ ಅನುಸಂಧಾನ ಮಾಡೋದ್ರಿಂದ, ಅಂದರೆ ಪ್ರಾಣಶಕ್ತಿಯಲ್ಲಿರುವಂಥ ಸೋಹಂ ಅಜಪಾಜಪ ಅಂತ ಹಿಂದಿನ ನಾಮಗಳಲ್ಲಿ ಬಂದಿತ್ತು ಅಲ್ವಾ, ಆ ರೀತಿ ಅನುಸಂಧಾನ ಮಾಡೋದ್ರಿಂದಲೇ ಈ ಪ್ರಾಣಶಕ್ತಿಯ ಇರುವಿಕೆಯನ್ನು ನಾವು ಗುರುತಿಸಬಹುದು. ಅಥವಾ ಈ ದೇವಿಯ ಆರಾಧನೆ ಈ ಪ್ರಾಣಶಕ್ತಿಯ ಅನುಸಂಧಾನದಿಂದಲೇ ಆಗ್ತದೆ ಅನ್ನುವಂಥ ವಿಷಯವನ್ನು ಕೂಡ ವಾಗ್ದೇವಿಯರು ಈ ನಾಮದ ಮೂಲಕ ಸೂಚಿಸ್ತಾ ಇದ್ದಾರೆ. ಇದನ್ನು ಗಮನಿಸಿಕೊಳ್ಬೇಕು. ಪ್ರಾಣರೂಪಿಣಿ ಅಂತ ಮುಂದಿನ ನಾಮ, ಪ್ರಾಣರೂಪದಲ್ಲಿರುವವಳು ಅಂತ ಈ ನಾಮದ ಅರ್ಥ. ಹಿಂದಿನ ನಾಮವೂ ಕೂಡ ಪ್ರಾಣವನ್ನು ಕೊಡುವವಳು ಅನ್ನೋದಾಗಿ ಈ ನಾಮದ ವಿವರಣೆಯನ್ನು ನಾವು ನೋಡಿದ್ವಿ ಅಲ್ವಾ. ಹಾಗಾಗಿ ಅದರನ್ನು ನೆನಪಿನಲ್ಲಿಟ್ಕೊಂಡು ಈ ಪ್ರಾಣರೂಪಿಣಿ ಅನ್ನೋ ನಾಮದ ವಿವರಣೆಯನ್ನು ನೋಡೋದಾದರೆ, ಪ್ರಾಣವೇ ಪರಬ್ರಹ್ಮ ತತ್ವ, ಮೂಲ ಶಕ್ತಿ. ಈ ಪರಬ್ರಹ್ಮ ತತ್ವವೇ ಪ್ರಾಣವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡೋದು. ಈ ಪ್ರಾಣವೇ ನಮ್ಮನ್ನು ಜೀವಂತವಾಗಿಸೋದು. ಪ್ರಾಣ ಈ ಶರೀರವನ್ನು ಬಿಟ್ಟಾಗ ಈ ದೇಹ ನಿಷ್ಪ್ರಯೋಜಕವಾಗ್ತದೆ, ಮರಣವಾಗ್ತದೆ. ಯಾವಾಗ ಈ ಪ್ರಾಣಶಕ್ತಿ ನಮ್ಮ ದೇಹವನ್ನು ಪ್ರವೇಶ ಮಾಡ್ತೋ ಆಗ ಆ ದಿವ್ಯವಾದ ಪ್ರಾಣಶಕ್ತಿಯಿಂದಲೇ ಈ ದೇಹದ ಚಲನೆ ಆರಂಭವಾಗುವುದು. ಪ್ರಾಣಶಕ್ತಿಯೇ, ಈ ಪ್ರಾಣವೇ ಜೀವರ ದೇಹದ ಚಾಲಕ ಶಕ್ತಿ. ಹಾಗೆಯೇ ಈ ಸ್ಪೇಸ್ನಲ್ಲಿ ಅಥವಾ ಈ ಆಕಾಶ ಅಥವಾ ವಾತಾವರಣದಲ್ಲಿ, ನಮ್ಮ ಸುತ್ತಮುತ್ತಲ ಇರುವಂಥ ವಾತಾವರಣದಲ್ಲಿ ಲೀನವಾಗಿರುವಂಥ ದಿವ್ಯ ಪ್ರಾಣಶಕ್ತಿ ಏನಿದೆ, ಇದು ತಾನು ಅಭಿವ್ಯಕ್ತಗೊಂಡು ಅದರಿಂದಲೇ ಗಾಳಿ, ಅಗ್ನಿ, ಜಲ, ಭೂಮಿ ಈ ನಾಲ್ಕೂ ತತ್ವಗಳು, ನಾಲ್ಕೂ ರೀತಿಯ ತತ್ವಗಳ ಅಭಿವ್ಯಕ್ತಿಯುಂಟಾಗಿ ಈ ಜಗತ್ತಿನ ಎಲ್ಲ ಜೀವರ ಪ್ರಾಣ ಸಂಚಾರ ಆರಂಭವಾಗುತ್ತೆ ಅಂತ ಉಪನಿಷತ್ತಿನ ಉಲ್ಲೇಖ ಇದೆ. ಹಾಗಾಗಿ ಎಲ್ಲ ಜಗತ್ತಿನ ಜೀವಸ್ವರೂಪವು ಈ ಪ್ರಾಣಶಕ್ತಿಯಾದ ಈ ಮಾತೆಯೇ. ಆದ್ದರಿಂದ ಈ ನಾಮಗಳು, ಪ್ರಾಣದ ಪ್ರಾಣರೂಪಿಣಿ ಅನ್ನುವಂಥ ನಾಮಗಳು ವಾಗ್ದೇವಿಯರಿಂದ ಸ್ತುತಿಗೊಳ್ತಾ ನಮಗೆ ಈ ಪ್ರಾಣದ ರಹಸ್ಯವನ್ನು ಹೇಳ್ತಾ ಇವೆ. ಇದೇ ವಿಷಯವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಇದೇ ವಿಷಯವನ್ನು ಹೇಳಿರೋದು. ಅದೇ ರೀತಿ ವಿಷ್ಣು ಸಹಸ್ರನಾಮವೂ ಕೂಡ ಪ್ರಾಣದ ಇದೇ ವಿವರಣೆಯನ್ನು ನಾಮದ ಮೂಲಕ ತಿಳಿಸುವಂಥದ್ದು. ಹಾಗಾಗಿ ಈ ನಮಗೆಲ್ಲ ಪ್ರಾಣ ಕೊಡುವ ಶಕ್ತಿ ಏನಿದ್ದಾಳೆ, ನಮ್ಮನ್ನೆಲ್ಲ ಜೀವನ ಮಾಡುವಂತೆ ಮಾಡುವ ಶಕ್ತಿ ಇದೇ ಆದಿಶಕ್ತಿಯೇ. ಆದ್ದರಿಂದ ನಾವು ಎಷ್ಟು ಕೃತಜ್ಞತೆಯಿಂದ ನಿತ್ಯ ಅವಳನ್ನು ಸ್ಮರಣೆ ಮಾಡಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಿಕೊಂಡು ನೋಡಬೇಕು. ಯಾಕೆಂದರೆ ನಮ್ಮೆಲ್ಲರ ಮೂಲ ಪ್ರಾಣಶಕ್ತಿಯೇ ಅವಳಲ್ವಾ. ಹಾಗಾಗಿ ಈ ಪ್ರಾಣದ ಆರಾಧನೆ ನಿತ್ಯ ನಿರಂತರ ಪರಬ್ರಹ್ಮ ತತ್ವವಾಗಿ ನಡಿಬೇಕು ಅಂತ ಈ ವಾಗ್ದೇವಿಯರು ಸೂಚಿಸ್ತಾ ಇದ್ದಾರೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.